ನೀನು ಲೆಕ್ಕಕ್ಕೆ ಸಿಗದಷ್ಟು ಪಾಪಗಳನ್ನು ಮಾಡಿದೀಯ ನರೋತ್ತಮ. ಇಲ್ಲಿವರೆಗೆ ನೀನು ಮಾಡಿರುವ ತಪ್ಪುಗಳನ್ನೆಲ್ಲ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಒಪ್ಪಿಕೊಳ್ಳಬೇಕು. ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಅವನಿಗೂ ಕೂಡ ನೀನು ಸಮಜಾಯಿಷಿ ಕೊಡಬೇಕು. ಅವರನ್ನು ಕೇಳು, ನಾನು ಯಾರೆಂದು ಗೊತ್ತೇ ಎಂದು. ನೀನು ಮಾಡೋ ಅಪರಾಧಗಳನ್ನೆಲ್ಲ ನಾನು ನೋಡುತ್ತಲೇ ಇದ್ದೀನಿ. ನೀನು ಮಾಡಿರುವ ಸಣ್ಣ ತಪ್ಪುಗಳನ್ನ, ದೊಡ್ಡ ತಪ್ಪುಗಳನ್ನ ಎಲ್ಲವನ್ನ ಲೆಕ್ಕ ಹಾಕಿ ನ್ಯಾಯಾಲಯ ನಿನಗೆ ಶಿಕ್ಷೆ ಕೊಡುತ್ತದೆ. ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನು ಕೊಡ್ತೀನಿ. ನಾನು ಸಾಹುಕಾರನೇ. ಮತ್ತೊಂದು ಅಪರಾಧವನ್ನ ಮಾಡೋದಕ್ಕೆ ನೋಡ್ತಿದ್ಯೇನೋ ಮೂರ್ಖ. ಲಂಚ ಕೊಡ್ತೀಯ ನನಗೆ? ಅಯ್ಯಯ್ಯೋ, ನನ್ನ ಉದ್ದೇಶ ಅದಲ್ಲ. ನೀನು ಮಾಡಿರೋ ಪಾಪಗಳು ಎಷ್ಟು ಭಯಂಕರವಾದದ್ದು ಅಂದ್ರೆ ನಿನಗೆ ಮರಣದಂಡನೆ ವಿಧಿಸಿದ್ರು ಕಡಿಮೆನೇ ಆಗುತ್ತೆ ನರೋತ್ತಮ. ಅಯ್ಯಯ್ಯೋ, ಏನ್ ಹೇಳ್ತಿದ್ದೀರಾ ನೀವು? ಬೇಡ ಬೇಡ ಬೇಡ, ದಯೆ ನನ್ನ ಮೇಲೆ ದಯೆ ತೋರಿಸಿ. ನಿನ್ನ ಮೇಲೆ ದಯೆ ತೋರಿಸ್ಬೇಕು ಅನ್ನಿಸ್ತಿಲ್ಲ. ನಿನ್ನ ಶಿಕ್ಷೆನ ಕಡಿಮೆ ಮಾಡ್ಕೊಳ್ಳೋ ಒಂದು ದಾರಿ ಇದೆ. ಏನ ದಾರಿ? ನೀನು ನಾನ್ ಹೇಳ್ದಾಗ ಮಾಡ್ಬೇಕು. ಇವರೆಲ್ಲರ ಸಮಕ್ಷಮದಲ್ಲಿ ಈ ಊರಿನ ಜನರ ಮುಂದೆ ದುಷ್ಟ ಬುದ್ಧಿಯಿಂದ ನೀನು ಮಾಡಿರೋ ತಪ್ಪುಗಳನ್ನ, ಪಾಪಗಳನ್ನ ಬಹಿರಂಗವಾಗಿ ಒಪ್ಕೋಬೇಕು. ಈ ಸಕ್ಕು ತಂದೆ ತಾಯಿನ ಅಕ್ರಮವಾಗಿ ನೀನು ಕೋಣೆಯಲ್ಲಿ ಬಂಧಿಸಿ ಹಿಂಸೆ ಕೊಟ್ಟಿದ್ದೀಯಾ, ಈ ತಪ್ಪನ್ನ ನೀನು ಒಪ್ಕೊಳ್ಳೇಬೇಕು. ಎಲ್ಲರ ಮುಂದೆ ಅವರಿಗೆ ಕ್ಷಮೆ ಕೇಳಬೇಕು. ಮಾಡಿರೋ ತಪ್ಪುಗಳನ್ನ ಒಪ್ಪಿಕೊಂಡ್ರೆ ಮರಣದಂಡನೆ ರದ್ದಾಗುತ್ತೆ. ಆದ್ರೆ ಸೆರೆಮನೆ ವಾಸ ತಪ್ಪಿತಲ್ಲ. ನಿನ್ನನ್ನ ಬಂಧಿಸೋದು, ಶಿಕ್ಷೆ ಕೊಡೋದು, ಇದರಲ್ಲಿ ಯಾವ ಬದಲಾವಣೆನೂ ಇರಲ್ಲ. ನಿನಗೆ ಜೀವಾವಧಿ ಶಿಕ್ಷೆ ಬೇಕಾ, ಇಲ್ಲ ಅಂದ್ರೆ ಮರಣದಂಡನೆ ಬೇಕಾ? ಹೇಳು, ಯಾವುದು ಆರಿಸ್ಕೋತೀಯ? ಮರಣದಂಡನೆನಾ ಅಥವಾ ಜೀವಾವಧಿ ಶಿಕ್ಷೆನಾ? ಅಯ್ಯಯ್ಯೋ ದೇವ್ರೇ, ನರೋತ್ತಮ ಅವರ ಬಲಗೈ ನಾನು ಅಂತ ಗೊತ್ತಾದ್ರೆ ಅಷ್ಟೇ ನನ್ನನ್ನು ಒಳಗಾಗ್ತಾರೆ. ದಾಮು, ಅವ್ರ ಕಣ್ಣು ನಿನ್ನ ಮೇಲೆ ಬೀಳೋಕ್ಕೂ ಮುಂಚೆ ಹೇಗಾದ್ರೂ ತಪ್ಪಿಸ್ಕೊಳ್ಳೋ. ಏನು ಕನಿಕರದಿಂದ ನನ್ನ ಕಡೆ ನೋಡ್ತಿದ್ಯಾ? ಅಮಾಯಕಿಯಾಗಿರೋ ಸಕ್ಕುಗೆ ಕಠಿಣವಾದ ಪರೀಕ್ಷೆಗಳನ್ನ ಕೊಟ್ಟೆ, ಮೆಣಸಿನಕಾಯಿಗಳನ್ನ ತಿನ್ನಿಸ್ದೆ, ಅವಳ ಕೊರಳಿಗೆ ಮುಳ್ಳಿನ ಹಾರ ಹಾಕದೆ, ವರದಲ್ಲಿ ಇದ್ದ ಹುಡುಗಿಗೆ ಬಾವಿಯಿಂದ ತಣ್ಣೀರು ಸೇದಿ ಸ್ನಾನ ಮಾಡೋ ಹಾಗೆ ಮಾಡ್ದೆ, ಕೆಂಡದ ಮೇಲೆ ನಡೆಯೋ ಹಾಗೆ ಮಾಡ್ದೆ, ಜೊತೆಗೆ ಅವಳನ್ನ ಗೋಣಿ ಚೀಲದಲ್ಲಿ ಕಟ್ಟಿ ಏನು ಹೌದಲ್ವಾ? ನೀನು ಮಾಡಿರುವಂತ ಪ್ರತಿಯೊಂದು ಅಪರಾಧ ನಮಗ್ ಗೊತ್ತು. ನಾನು ಏನು ಮಾಡಿದ್ರೂ ನಡೆಯುತ್ತೆ, ಯಾರೂ ನನ್ನನ್ನ ಪ್ರಶ್ನೆ ಮಾಡಲ್ಲ ಅನ್ನೋ ಭ್ರಮೆನಲ್ಲಿದ್ದೀಯ. ನೀನು ಮಾಡಿರುವಂತ ಎಲ್ಲ ಅಪರಾಧಗಳಿಗೂ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿವೆ. ನಿನ್ನ ಕತೆ ಕೊನೆ ಘಟ್ಟಕ್ಕೆ ಬಂದಿದೆ. ಮರ್ಯಾದೆಯಿಂದ ಮಾಡಿರೋ ಅಪರಾಧಗಳನ್ನ ಒಪ್ಕೋ. ಹೇಳು, ಮರಣ ದಂಡನೇನಾ ಇಲ್ಲ ಜೀವಾವಧಿ ಶಿಕ್ಷೆನಾ? ಹೇಳು. ಅದು 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 ಅದೇನಂದ್ರೆ, ನಾನ್ ಮಾಡಿರೋ ತಪ್ಪುಗಳನ್ನ ಒಪ್ಕೊಂಡ್ರೆ ಮರಣದಂಡನೆನ ರದ್ದು ಮಾಡ್ತೀರಾ ಅಲ್ವಾ? ಮಾಡ್ತೀನಿ. ನೀವು ಮಾತು ಬದಲಾಯಿಸಲ್ಲ ಅಲ್ಲ? ನೀನ್ ಯಾಕೆ ನಿನ್ನ ಮಾತನ್ನ ಬದಲಾಯಿಸ್ದೆ? ನೀನ್ ಯಾಕೆ ಹಾಗೆ ಮಾಡ್ದೆ? ಈ ತರ ಕೇಳೋದಕ್ಕೆ ನಿನ್ಗೆ ನಾಚಿಕೆ ಆಗ್ತಿಲ್ವಾ?
ನೀನು ಮನುಷ್ಯನಾಗಿ ಬದುಕೋ ಯೋಗ್ಯತೆನ ಕಳ್ಕೊಂಡಿದ್ಯಾ ನರೋತ್ತಮ.